ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಬಾಳೆಕಾಯಲ್ಲಿ ಫಿಂಗರ್ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಟ್ಸ್ ವೆರಿ ಈಸಿ, ಕ್ವಿಕ್ಕಾಗಿ ಮಾಡೋವಂಥದ್ದು, ಭಾಳ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇರಿ. ಮನೇಲಿ ಅದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಹೇಳಿ, ಒಂದು ಲೈಕ್ ಕೂಡ ಕೊಡಿ. ನೋಡಿ, ಫಿಂಗರ್ ಚಿಪ್ಸು ರೆಡಿ ಇದೆ. ಭಾಳ ಈಸಿ, ಬೇಗ ಆಗುತ್ತೆ. ಫಸ್ಟು ನೀವು ಬಾಣಲಿಲಿ ಎಣ್ಣೆ ಇಟ್ಬಿಡಿ ಸ್ಟವಲ್ಲಿ, ಅದು ಬಿಸಿ ಆಗ್ತಿರಲಿ. ಅಷ್ಟರಲ್ಲೇ ನಮ್ಗೆ ಇದೇನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಒಂದೇ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ಒಂದು ಬಾಳೆಕಾಯ್ದು ಸಿಪ್ಪೆ ಎಲ್ಲ ತೆಗೀರಿ. ಆಮೇಲೆ ಮಧ್ಯಕ್ಕೆ ಆಫಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಥಿಕ್ನೆಸ್ ಇಷ್ಟಿರಬೇಕು, ಅದಾದಮೇಲೆ ಅದನ್ನು ಕೂಡ ಹಿಂಗೆ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಳಿ. ಇದ್ರ ಥಿಕ್ನೆಸ್ಸು ಇಷ್ಟಿರಬೇಕು. ನೋಡಿ, ತಿನ್ನಾಗ್ಬಿಟ್ರೆ ಮುರಿದೋಗುತ್ತೆ. ಈಗ ಅದಕ್ಕೇನು ಮಾಡಬೇಕು ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿನ ಪುಡಿ 1/4 ಸ್ಪೂನ್ ಸಾಕು. ಹಾಕ್ಬಿಟ್ಟು ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಮಿಕ್ಸ್ ಮಾಡ್ಕೊಂಬಿಟ್ಟು ನೀರೆಲ್ಲ ಏನು ಹಾಕ್ಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ಸ್ಪೂನು ರವೆ, ಸೂಜಿ ರವೆ ಅಥವಾ ಚಿರೋಟಿ ರವೆ ಹಾಕ್ಬೋದು. ಅದಾದಮೇಲೆ ಇದು ಕಾರ್ನ್ಫ್ಲೋರ್, ಇದು ಜೋಳದ ಪುಡಿ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಬಟ್ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ, ಮುರಿದೋಗ್ಬಿಡ್ಬಾರ್ದು. ನೋಡಿ, ಈ ಥರ ಡ್ರೈ ಆಗಿ ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ನೋಡಿ, ನಂದು ಎಣ್ಣೆ ಬಿಸಿ ಆಗಿದೆ. ನಾನು ಬಾಣಲಿ ಇಟ್ಟು ಎಣ್ಣೆ ಇಟ್ಟಿದ್ದೆ, ಅದು ಬಿಸಿಯಾಗಿದೆ. ಈಗ ಒಂದೊಂದೇ ಜೋಡಿಸ್ಕೊಂಡೋಗಿ ಬಿಸಿಯಾದ ಎಣ್ಣೆಗೆ ಹಾಕ್ಕೊಂಡೋಗಿ ಹಾಗೇ, ಆಯಿತಾ. ತುಂಬ ಚೆನ್ನಾಗಿರುತ್ತೆ. ಅದು ಸಾಸ್ ಜೊತೆ ತಿನ್ನುವಾಗಲಂತೂ ಭಾಳ ಖುಷಿ ಅನಿಸುತ್ತೆ. ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿಕೊಡಿ, ಡೈಲಿ ತುಂಬ ಖುಷಿಯಾಗಿ ತಿಂತಾರೆ. ನೋಡಿ, ಫ್ರೈ ಆಗ್ತಾಯಿದೆ, ಕಲರ್ಫುಲ್ಲಾಗಿದೆ, ಜಾಸ್ತಿ ಎಣ್ಣೆ ಎಲ್ಲ ಏನು ಹಿಡಿಯಲ್ಲ, ಆಯಿತಾ. ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದು ಕ್ರಿಸ್ಪಿಯಾಗಿ ಅದು ನಮ್ಗೆ ಗೊತ್ತಾಗುತ್ತೆ. ಬಾಣಲಿಂದ ನಾವು ಈಗ ತಿರುಗಿಸುವಾಗ ಅದ್ರ ಸೌಂಡ್ ಬರುತ್ತೆ, ಆಗ ಫ್ರೈ ಆಗಿದೆ ಅಂತ ಅರ್ಥ. ಅದು ಆ ಟೈಮಲ್ಲಿ ಅದನ್ನು ಎಲ್ಲ ತೆಕ್ಕೊಳ್ಳಿ. ನೋಡಿ, ಫ್ರೈ ಆಗಿದೆ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಆ ಥರ ಉಲ್ಟಾ ಮಾಡುವಾಗಲೇ ಸೌಂಡ್ ಬರುತ್ತೆ, ಕರ ಕರ ಅಂತ ಸೌಂಡ್ ಬರುತ್ತೆ, ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತೇಳಿ. ಅದನ್ನು ತಗೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಸಾಸ್ ಇಟ್ಕೊಂಡು ನಿಧಾನವಾಗಿ ಒಂದೊಂದೇ ಪೀಸ್ ತಿನ್ನಿ. ಆಹಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಮೇಲೆ ಬಾಳೆಕಾಯಿ ಆರೋಗ್ಯಕ್ಕೂ ಒಳ್ಳೇದಲ್ವಾ. ಆಲೂಗಡ್ಡೆಲಿ ಮಾಡ್ತೀವಲ್ಲ, ಅದಕ್ಕಿಂತನೂ ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ನನಗೆ ಹೇಳಿ. ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.